ನೆನ್ನೆ ಓದೋರು ಅಣ್ಣ ತಮ್ಮನು ಇವತ್ತಿಗೂ ಪತ್ತೆ ಇಲ್ಲ. ಇವನು ಅದೆತ್ತೋದ್ನು ಅದೇನು ಕತೆನೋ ನಮ್ಮ ಪ್ರಸಾದ್ಗನ ಅವನೇ 3 ಪೈಸಕ್ಕೆ ಬೇಡ ಅವನು ಅಟ್ಟ ಉತ್ತೋಗ ಬಿರಿನ ನಮ್ಮ ಪ್ರಸಾದ್ಗನ್ಗೆ ಒಂದು ಹೆಣ್ಣು ನೋಡಿ ಮದುವೆ ಮಾಡಿಬಿಡ್ಬೇಕು. ಇಲ್ಲ ಅಂತಂದರೆ ನಾನು ಹಿಂಗೆ ಬೇದಿಗಳಾಗಿ ಸತ್ತೋಗ್ಬಿಡ್ತೀನಿ. ಇವಳು ಊರಿಗೆ ಹೋಗ್ತಾಳ, ಇವಳು ಊರಿಗೆ ಕಳಿಸ್ತಾನೆ ಇರಬೇಕು. ಇಲ್ಲ ಅಂತಂದರೆ 20,000 ಇಲ್ಲಿಂದ ಬರ್ತದೆ. ಇವಳು ಊರಿಗೆ ಹೋಗ್ತಾನೆ ಇರಬೇಕು, ನನಗೆ 20,000 ಬರ್ತಾನೆ ಇರಬೇಕು. ಇವಳು ಊರಿಗೆ ಹೋದ್ರೆ ಅವಳನ್ನ ಇರ್ತಾಳಲ್ಲ ಮನೆಗೆ. ಎಲ್ಲನ ಒಳ್ಳೆ ಸಾವುಕಾರ ಮನೆಗೆ ಎಣ್ಣೆ ತರಬೇಕು ನಮ್ಮ ಪ್ರಸಾದ್ಗನ್ಕ. ನಮ್ಮ ಚಂದ್ರಿನ ಊರಿಗೆ ಕಳಿಸ್ತಾನೇ ಇರ್ತೀನಿ, 20,000 ಬರ್ತಾನೇ ಇರ್ತದೆ. 9 ತಿಂಗ್ಳಿಗೆ ಬೀಳೋ ಪಟ್ಟಿಗೆ ಒಂದು 4-5 ಸತಿ ಕಳಿಸಿರ್ತೀನಿ ಊರ್ಕ. ಹೋಗಿ 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 ಅಂತ ಯಾವುದೋ ಕಾರ್ ಬಂತು. ಅಯ್ಯೋ ಒಟ್ಟಿಗೆ ಹೋಗುವಾಗ ಹೋಗು. ಲೇ ಇದ್ಯಾಕ್ರೋ ಹಿಂಗೆ ಎತ್ಕೊ ಬರ್ತಾ ಇದ್ದೀರಿ ಮಾಮಿ? ಅಯ್ಯ ನಿಮ್ಮ ಮಾಮಿ ಬಯಕ್ ಮಣ್ಣು ಹಾಕ್ತೋ ಹೇಳು. ಅಯ್ಯಪ್ಪನ್ಯಾರ ಹೊಸಬ್ರು ಲೇ ಅದ್ಯಾಕೆ ಅವನು ಹಂಗೆ ಎತ್ಕೊಂಬರ್ತಾ ಇದೆಯಾ ಮಾಮೆ? ಇವನು ಮನೆಗೆ ದಿಗಾಣಿ ಆಗ್ಬಿಡೋಣ ಮಾಮೆ. ಲೇ ಅಯ್ಯಪ್ಪನ್ಯಾರ? ನನ್ನ ದೋಸ್ತು ಮೈ ಫ್ರೆಂಡು, ಮೈ ಬೆಸ್ಟ್ ಫ್ರೆಂಡು, ಮೈ ಲವ್ಲಿ ಫ್ರೆಂಡು. ಕುಕ್ರ ಅವನ್ನ ಮ್ಯಾಲಿಂದ ಎತ್ತಿ ಕೆಳಕ ಕುಕ್ರ ಇಬ್ರುನಾ? ಹೋಗೆ ಮಮ್ಮಿ ಹೋಗೆ ನೀವು ಆರ್ಡ್ರು ಕೊಡೋದೆಷ್ಟ, ನಾನು ಆ ಕೆಲಸ ಮಾಡೋದೆಷ್ಟ. ದೋಸೆ ಎದು ಇಲ್ಲ ಮೇಲಕ್ಕೆ ಕುಕ್ಕಿದ್ರೆ ಕಾಲಿಗೆ ಹಂಗೆ ಮುರಿದೋಗ್ಬಿಡ್ಬೇಕು, ಹಂಗೆ ಕುಕ್ಕಬೇಕು. ಹೋಗಿ ಮಮ್ಮಿ, ಡೋಂಟ್ ಬರಿ ಮಮ್ಮಿ, ಹೋಗಿ ಮಮ್ಮಿ. ಅಲೋ ಇವನ್ಗೆ ಎಷ್ಟೋ ಇರಬೇಕು ತಿರ್ತು. ಹೋಗಿ ಅವಳ ಮನೆಗೆ ಕುತ್ಕೊಂತಾನಲ್ಲ ಅದೇನೋ ಮಾಡಿಸ್ಬಿಟ್ಟು ಅವಳೆ ಮಾಟ ಮಂತ್ರ ಲೈ. ಅಲ್ಲ ಬಟ್ಟೆಗಳು ಕೂಡ ಕಿತ್ಕೊಂಡಿದ್ದೀನಿ, ಹೋಗೋಕ್ಕಾಗಲ್ಲ ಅಂತ ಬಟ್ಟೆಗಳಿಲ್ದಿರೇ ಅವಳ ಮನೆಗೆ ಹೋಗೋಣಂತಂದ್ರೆ ಅವಳೇನೋ ಮಾಟ ಮಂತ್ರ ಮಾಡ್ಸವಳೆ, ಕಿಲಾಡಿ ಅವಳು. ಮಾಡವಳೆ ಬಂಗಾರೆ. ಇವನು ನನ್ನನ್ನು ಬಂಗಾರಿ ಅಂತಾನೆ. ಮೈ ದೋಸ್ತ್ ಮಮ್ಮಿ, ಮೈ ದೋಸ್ತ್ ಡೋಂಟ್ ಬರಿ ಮಮ್ಮಿ. ಯಾವರಪ್ಪ ನಿಂದು? ನಾನು ಶಾನುಭೋಗ್ರಳ್ಳಿ ನಾನು. ಅಲ್ಲ ಶಾನುಭೋಗಪ್ಪನ ದೊಡ್ಡಗ ಬಂದು 10 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡೋದ್ನ, ಇವತ್ತು ಬಡ್ಡಿ ಇಲ್ಲ. ಅಯ್ಯ ನೀ ಬಂದ್ಬಿಡ ಹೋಗು. ನಿನ್ನ ಮಗನ ರಾತ್ರಿ 10,000 ಕಿತ್ಕೊಂಬಂದವನ ಅಪ್ಪನ ಹತ್ರ ಕಿತ್ಕೊಂಬಂದ ಸುಶೀಲಿ ಕೊಟ್ಟವನೆ. ಅಯ್ಯೋ ಇವನು ಬಾಯ್ಕ ಮುಳ್ಳಕ್ಕ ಲೇ ಅವನೇ ಹೋಗ್ಬಿಟ್ಟು ನೋಡ್ರ. ಸುಶೀಲಿ ಇದೇನ ಅವಳಿದ್ದಾನ ಮಾಡ್ತಾವಳೆ ಸುಶೀಲಿ ಅಂತ. ಲೇ ಎತ್ ಕುಳ್ಸವನ್ನ. ಲೇ ನಿಂಕಾಗಣ ಕೈ ಕಾಲು ಮುರಿಲ್ಲ ಅಂತಂದ್ರೆ ನಾನು ನಿಮ್ಮ ಅಮ್ಮನೇ ಅಲ್ಲ. ನಿನ್ನೆ ಗ್ಲೂಕೋಸ್ನು ಮಾತ್ರೆ ತಗೊಂಬತ್ತೀನಿ ಅಂತ ಹೋದ ನನ್ನ ಮಗನು ಇವತ್ತು ಬಂದಿದೆಯಲ್ಲ. ಎಷ್ಟಿರ್ಬೇಕಾ ನಿಂಕ? ಎಷ್ಟಿರ್ಬೇಕಾ? ಅಮ್ಮ ನಾನು ಸುಶೀಲಿ ಅವ್ರ ಮನೆಗೆ ಇರ್ತೀನಿ. ನನಗೆ ನೀನು ಆಸ್ತಿ ಒಳಗೆ ಪಾಲು ಬೇಡ, ನೀನು ಬೇಡ, ನಿನ್ನ ಮನೇನೂ ಬೇಡ. ನಾನು ಸುಶೀಲಿ ಅವ್ರ ಮನೆಗೆ ಇರ್ತೀನಿ. ಆಕೇಡ ತಿನ್ನೇಡಾಕು. ನೀನಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಇವನಿಗೆ ಏನು ಮಾಡಬೇಕು ಅನ್ನೋದು ನನಗೆ ದಿಕ್ಕೇ ತೋರಿಸ್ತಾ ಇಲ್ಲಲ್ಲ. ಏನು ಮಾಡೋದು? ಇದೇನಾ ನೀನು ಕುಡ್ಕೊಂಬಂದಂಗಿದ್ದೀಯ ಅವನವನ? ಮಾಮಿ ಜಲ್ದಿ ಬೇಕಾಯಿತು, ಅದಕ್ಕೆ ಕುಡಿದ್ಬಿಡ. ನನ್ನ ದೋಸೆ ಅವನೆಲ್ಲ ಹೊಡಿದು ಇವನು ಹೇಳ್ಕೊಂಡಿಗೆ ಕುಡುಕಿದ್ದಂಗ ಅವನೇ. ನಮ್ಗೆ ಅದಿಲ್ಲ ಅಂದ್ರೆ ಇರೋಕ್ಕಾಗಲ್ಲಮ್ಮ, ಊರಾಗ ಬಿಡ್ಬಿಡ್ತೀವಿ, ಎಣ್ಣೆ ಮಾತ್ರ ಇರಬೇಕು. ಏನು ಮಾಡೋದು ಇವನ್ನ? ಲೇ ಪ್ರಸಾದ ಒಂದು ಕೆಲಸ ಮಾಡ, ಪೊಲೀಸರು ಕಂಪ್ಲೇಂಟ್ ಕೊಡೋಗ. ನಮ್ಮಣ್ಣ ಮನೆಗೆ ಏನೇನೋ ಕಳ್ತನ ಮಾಡಿಬಿಟ್ಟವನೆ ಅಂತ ಹೇಳ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಗ. ಪೊಲೀಸರು 1 ವರ್ಷನೋ 6 ತಿಂಗಳು ಜೈಲಾಗಿ ಇಟ್ಕೊಂಡಿರ್ಲಿ ಆರಾಮ್ಗ. ಹೆಂಗೂ 3 ಹೊತ್ತು ಊಟ ಹಾಕ್ತಾರೆ, ತಿನ್ಕೊಂಡು ಅಲ್ಲೇ ಬಿದ್ದಿರ್ಲಿ. ಒಳ್ಳೆ ಐಡಿಯಾ ಮಾಡು ಬರೀ ಬಂಗಾರಿ. ಗುಡ್ ಐಡಿಯಾ. ಗುಡ್ ಐಡಿಯಾ. ದೋದಾ ನಡಿ ಪೊಲೀಸ್ ಕಂಪ್ಲೇಂಟ್ ಕೊಡ. ನಡಿ ಇಟ್ಕೊಂಡಾಗ ಅವ್ರು ಒಳಗಾಚೆ ಏರ್ಪ್ಲೇನ್ ಹಚ್ತಾ ಇರ್ತಾರೆ, ಅದಿಸ್ಕೊಳ್ಳಿ. ನಡಿ ಬಾರ ದೋದ ಹೋಗೋಣ. ಇವನು ಗಾಡ ಬೋಲೆ ಆಗ್ಬಿಡೋದೆ ತೋರ್ತಾರೆ. ಹೋಗ ಹಂಗೆ ಮಾಡ. ನನ್ನ ಪಾಲಕ್ಕೆ ನನ್ನ ಮಗಳಿಲ್ಲ ಅನ್ಕೊಂಬಿಡ್ತೀನಿ. ಹೋಗ್ರ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡೋಗ್ರೆ. ಏನೋ ಇವನು ನನ್ನ ಮಾನ ಮರ್ಯಾದೆ ತೆಗಿತಾನೆ. ಏನೋ ಮಾಡೋದು ಇವನ್ನ? ಎಷ್ಟು ಸತಿ ಅಂತ ಇಟ್ಕೊಂಬರೋದು? ಏನು ಎಳೆ ಮಗುವ ಇವನು? ಕಟ್ಟಾಗಷ್ಟು ವಯಸ್ಸಾಗದೆ ಏನ್ರು ಬಸ್ರಿ ಅವಳ ಮಕ್ಕಳೆಲ್ಲ ನೋಡಬೇಡ. ಅಯ್ಯ ಮಾನ ಮರ್ಯಾದೆ ಇಲ್ಲೋನೆ ಮಾಡಿರೋನೆ ಬಸ್ರಂಗೆ ಮನೆ ಇಟ್ಕೊಂಡು ಏನಾಯ್ತು ನಿನ್ನ ಆಟ? ಯಾಗ ಏನಾಯ್ತಾ? ಏನಾಗಿಲ್ಲ, ನಾನು ಸುಶೀಲಿ ಜೊತೆಗೆ ಇರ್ತೀನಿ. ಏನಪ್ಪ ಪಾಪ? ಸುಶೀಲಿ ಬರೀ ತೊಳಕು ಬಲ್ಕ ಇದ್ದಾರಲ್ಲ ಯಾವಾಗಲೂ ಸುನೋಪು ಹಾಕೊಂಡು, ಅದಕ್ಕೆ ನೀನೇನ್ರು ತೊಳಕು ಬಲ್ಕ ಇರೋಕೆ ನಿಮ್ಮ ಅಮ್ಮನ ಬಿಡ್ಬೇಕಲ್ಲಪ್ಪ. ಮಾತಾಡೋದು ನೋಡಿದ್ರೇನೆ ತಿಳಿತದೆ. ಮನೆ ಕೆಲಸ ಅಂತ ತೊಳಕು ಬಲ್ಕ ಇರೋಕ್ಕಾಗಲ್ಲ. ಸುಶೀಲಿ 24 ಗಂಟೆ ಕಾಲು ಹಾಕ್ತಾ ಇರ್ತಾಳೆ ಯಾರು ಬೀಳ್ತಾಳೋ ಅಂತ. ಅದಕ್ಕೆ ತೊಳಕು ಬಲ್ಕಾಗವಳೆ, ಅದಕ್ಕೆ ಅವಳಿಂದ ಬಿದ್ದಿರೋದ ನೀನು. ಸುಮ್ಮನೆ ಮಾತಾಕ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಬಿಟ್ಬಿಡೋಗ್ರಿ. 3 ಹೊತ್ತು ಊಟ ಹಾಕ್ತಾರೆ, ತಿನ್ಕೊಂಡು ಅಲ್ಲೇ ಇರ್ಲಿ. ಹೋಗು, ಇನ್ನೇನು ಮಾಡೋಕತ್ತದ ನನ್ನೇ ಬರ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ. ಹಂಗಾರೆ ಸುಶೀಲಿ ಮನೆಗೆ ನೀನು ಹೋಗ್ಬೋದು. ಹೆಂಗ ದೋಸ್ತ? ಸುಶೀಲಿ ಮುಚ್ಚಲೇ ಬಾಯಿಲೇ, ಮುಚ್ಚ ಬಾಯಿ ನಾಯಿ. ಮಾತಾಡ. ಜೈಲ್ಗೆ ಹೋಗ್ತೀಯ ಇಲ್ಲ ಮಾನವಾಗಿ ಮನೆಗಿರ್ತೀಯ? ಹೇಳ. ಮನೆಗೆ ಇರ್ತೀನಿ, ಜೈಲ್ಗೆ ಹೋಗಲ್ಲ. ನನಗೆ ಮಗನ ಹುಟ್ಟಿದ್ರೆ ನೋಡ್ಬೇಕಂತ ಆಸೆ ಅಲ್ಲ. ಮಗಳು ಹುಟ್ಟಂಗಿಲ್ಲ,
ಮಗನೇ ಹುಟ್ಟಬೇಕು. ಒಂದು ಬೊಮ್ಮೆ ಮಾಡಿ ಒಡಗಿ ಬಿಡು. ಮೊಮ್ಮಗಂದು ಅಯ್ಯಣ್ಣಪ್ಪ ಅದ್ಗುಳ ಯಾವ್ದೋ ಹೆಣ್ಣು ಯಾವ್ದೋ ಗಂಡು ಯಾವ್ದೋ ಒಂದು ಹುಟ್ಲಿ ಬಾಯಿಗೆ ನಿಲ್ಗಾಳೆ. ಇಲ್ಲ ಇನ್ಮೇಲೆ ಸುಸಿಲಿ ಸುದ್ದಿಗೆ ಹೋಗಲ್ಲ. ಹೋಗಿದ್ದಿ ಅಂದರೆ ಜೈಲಿಗೆ ಹಾಕ್ಸ್ತೀನಿ. ಬೇಡ ಇಲ್ಲ ಇರ್ತೀನಿ, ನಾನು ಜೈಲಿಗೆ ಹೋಗಲ್ಲ. ಇಬ್ರು ಎತ್ಕೊಂಡೋಗಿ ಆ ರೂಮಾಗ ಹಾಕಿ ಬೀಗ ಹಾಕೊಂಬಂದು ಬೀಗನ ಕೈಕೊಡ. ಯಾವನ ಪ್ರಸಾದ ಹೋಗ ಮಾಮಿ ಹೋಗ. ಇವನು ಹೊಟ್ಟೆ ಉದ್ದೋಗ ಏನು ಕೆಲಸ ಕೊಡ್ತಾನೆ ನೋಡು. ಲೇ ಊಟ ಯಾಕೆ ತಿಂದಿಲ್ಲ? ಯಾಕೆ ನಂಗೆ ಊಟ ಬೇಡ ಯಾಕ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದೀಯನ? ಹಂಗೇನಿಲ್ಲ ಸಾವಿತ್ರಿ ಮಾಡಿದ್ರೆ ಒಂಚೂರು ಇಕ್ಕೋ, ನಂಗೆ ಊಟ ಇಲ್ಲ, ನಾನೇ ಇಕ್ಕೊಂಡು ತಿಂತೀನಿ. ಸರೋಜಿ ಮಾಡಿದ್ರೆ ತಂದ್ಕೊಟ್ರೆ ಬೇಡ ಅಂದಂತೆ. ಅಯ್ಯೋ ಕೇಳ್ಸಲ್ಲ. ಸರೋಜಿ ಮಾಡಿದ್ರೆ ಊಟ ತಂದ್ಕೊಟ್ರೆ ಆಶಂಕರ್ನ ಬೇಡ ಅಂದಂತೆ. ಅಯ್ಯೋ ಅವಳು ಅಟ್ಟುದಾಗ ಹೋಗು, ಊಟಕ್ಕೆ ವಿಷ ಹಾಕ್ತೀನಿ ಅಂತ ಹೇಳವಳೆ. ವಿಷ ಹಾಕಿ ನಿನ್ನ ಸಾಯಿಸ್ತೀನಿ ಅಂತ ಹೇಳವಳೆ. ಅದಕ್ಕೆ ಅವಳ ಕೈಗೆ ಊಟ ನಾನು ತಿನ್ನಲ್ಲಮ್ಮ. ಹಿಂಗೆ ಉಪವಾಸ ಸತ್ರೂ ಪರವಾಗಿಲ್ಲ. ಉಪವಾಸ ಸಾಯೋ ಬದಲು ಹಂಗೆ ವಿಷ ಹಾಕಿದ್ರೆ ಸತ್ತಾನೆ ಹೋಗಿ. ಅದೇ ಬೇಡ ಅವಳ ಕೈಗೆ ಊಟ ತಿನ್ನಲ್ಲ. ಸಾವಿತ್ರಿ ಏನೋ ಮಾಡಿದ್ರೆ ಎತ್ಕೊಂಬಂದು ಕೊಡು. ಇಲ್ಲೇ ಕುತ್ಕೊಂಡು ತಿಂತೀನಿ. ಅಬ್ಬಾ ನಿನ್ನಂತ ಮೈಬಾರ್ದು ಹೆಂಗ್ಸ ನಾನೆಲ್ಲೂ ಕಾಣೇನಮ್ಮ. ಎತ್ಕಮ್ಮ ವಿಷ ಹಾಕಿ ಸಾಯಿಸ್ತಾಳಂತ. ವಿಷ ಹಾಕಿ ಸುಪನಾತಿ. ಇವಳು ಯಾವ ಆವಾಗಿಂದ ಅಳ್ತಾನೆ ಅವಳೆ. ಹೋಗು ಇವಳು ಅಟ್ಟುತ್ತವಾಗ. ಯಾಕೆ ಅಳ್ತಾ ಇರೋದು? ಪಂಡಿತರು ಹೋಗಿ ಆ ಬೇದಿ ಮಾತ್ರ ಒಂದು ಇಸ್ಕೊಂಡ್ ಹೋಗು. ಬೇದಿ ಮಾತ್ರ ಹಾಕೋ, ಬೇದಿಗಳಾಗಿ ಎಲ್ಲ ಇಷ್ಟು ಬಂದ್ಬಿಡ್ತದೆ. ಹೋಗಿ ಇಸ್ಕೊಂಡ್ ಹೋಗು. ಅದಕ್ಕೆಲ್ಲ ಅಳ್ತಾಳೆ. ಬೇದಾಗ ಎಲ್ಲ ಇಷ್ಟು ಬಂದ್ಬಿಡ್ತದೆ. ಹೋಗೋ. ಒಂದು ತಾವಮ್ಮ ಎಲ್ಲಿ ಒಂದು ಮುತ್ತ ಇಡಂದಿಲ್ಲ ನಮ್ಮಳಿಗ ಬೋಕೊಂತಾಯ್ತಾಳೆ ಏನೇನಿಂದು ಅದಿದಂತಿಲ್ಲ. ಬಾಳ ಪೊಲೀಸ್ ರಾಂದ್ರಿಗೆ ಹೋಗಿ ಬೇದಿ ಮಾತಾಡ್ಕೊಂಬಿಡೋಣ. ಏನಕ್ಕೆ ಬೇದಿ ಮಾಡಿ ಅದು ನುಂಗುತ್ತೆ ಬೀಗ ಎಲ್ಲ ಈಜಿಗೆ ಬಂದ್ಬಿಡ್ತದೆ. ಬಾಳ ಲೇ ಹೋಗ ಪಂಡಿತರ ಹತ್ರ ಬೇದಿ ಮಾತ್ರ ಇಸ್ಕೊಂಬಂದು ಅವಳು ಕೊಡಾಗ. ಸರಿ ಬಾಡೆ ನಿಂಗೊಂದು ತಲೆ ನೋವು ಬಾಡೆ ನಂಕ ನೀನು ಹೊಟ್ಟೆ ಉಡೋಗ. ಮಕ್ಕಳದೊಂದು ತಲೆ ನೋವು. ಅದು ನುಂಗುದ್ನಿ ಇದು ನುಂಗುದ್ನಿ ಇದು ಕತೆ ಇದೆ. ಸರೋಯ್ತು. ನಮ್ಮ ಮಕ್ಕಳು ಊಟ ಎತ್ಕೊಂಬತ್ತೀನಿ ಅಂತ ಒಳಕೋದ್ರೆ ಅಲ್ಲೇ ಇದ್ದದ್ದು. ಹೋಗು ಯಾವ್ದು ಕರ್ಮಾನಂಕ. ಅಲ್ಲಿ ಬೇರೆ ನೀರು ಒತ್ತಳೆ ಯಾರನ್ನ ನೋಡಿ ಯಾಕೆ ಹಿಂಗತ್ತಾಳೆ ಅಂತ ನೈತಾರೆ. ಅವಳಿಗೆಲ್ಲ ಎತ್ತ್ಯಾ ನಾನು ನಿಂಬೆಹಣ್ಣು ಬೀಜ ನುಂಗಿಟ್ಟಿದ್ದೀನಿ ಅಂತ. ನೀರು ಒತ್ತ ಯಾವಚ್ಚು ನನ್ನ ತಡಮ ಮುಂದುವರಿಯುವುದು.